ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇದು ನಮ್ಮನೆಯಲ್ಲಿ ನಾನು ವರಮಹಾಲಕ್ಷ್ಮಿ ಪೂಜೆನ ಯಾವ ರೀತಿ ಮಾಡಿದೆ, ಜೊತೆಗೆ ಪೂಜೆಗೆ ಬಿಫೋರ್ ನಾನು ಏನೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ ಅನ್ನೋ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ವಿಡಿಯೋನ ಶೇರ್ ಮಾಡಿ. ಇದ್ರ ಜೊತೆಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಈಗ ಶುರು ಮಾಡ್ತಾ ಇದ್ದೀನಿ. ಬನ್ನಿ, ನಮ್ಮ ಮನೆಯಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬದ ಪೂಜೆಗೆ ಯಾವುದೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ, ಜೊತೆಗೆ ಯಾವ ರೀತಿ ಪೂಜೆನ ನಾನು ಮಾಡ್ಕೊತೀನಿ ಅಂತ ನೋಡ್ಕೊಂಡು ಬರೋಣ. ಇದು ಹಬ್ಬದ ಹಿಂದಿನ ದಿನ ಅಂದರೆ ಗುರುವಾರ ಸಂಜೆ ವ್ಲಾಗ್ ಆಗಿರುತ್ತೆ. ನಾನು ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ಟೈಲರ್ ಶಾಪ್ನಲ್ಲಿ ಬ್ಲೌಸ್ ಸ್ಟಿಚ್ಗೆ ಅಂತ ಕೊಟ್ಟಿದ್ದೆ, ಅದನ್ನು ಕೂಡ ತೊಗೊಂಡು ಮನೆಗೆ ಬರ್ತಾ ಹೂ ಹಣ್ಣು ಜೊತೆಗೆ ಪೂಜಾ ಐಟಮ್ಸ್ ಸ್ವಲ್ಪ ಬೇಕಿತ್ತು, ಅದನ್ನೆಲ್ಲ ತೊಗೊಂಡು ಮನೆಗೆ ಬಂದೆ. ಮನೆಗೆ ಬಂದು ಫಸ್ಟು ನಾನು ಫ್ರೂಟ್ಸ್ನೆಲ್ಲ ತೊಳೆದು ತೆಗೆದಿಟ್ಕೊಂಡೆ. ನಾನು ಯಾವಾಗಲೂ ಅಷ್ಟೇ ತರಕಾರಿ ಮತ್ತು ಫ್ರೂಟ್ಸ್ ಎಲ್ಲ ತಂದರೆ ತೊಳೆದು ತೆಗೆದಿಟ್ಕೊತೀನಿ. ಅದೇ ರೀತಿ ನಾಳೆ ಪೂಜೆಗೆ ಇಡಬೇಕಲ್ವ ಫ್ರೂಟ್ಸು, ಸೊ ಹಾಗಾಗಿ ತೊಳೆದು ಇಟ್ಕೊಂಡೆ. ಆನಂತರ ನಾನು ದೇವ್ರ ಮನೆ ಜೊತೆಗೆ ದೇವ್ರ ಸಾಮಾನು ಕೂಡ ತೊಳೆದಿಟ್ಕೊಂಡ್ಬಿಡೋಣ, ಕ್ಲೀನ್ ಮಾಡಿಕೊಂಡ್ರೆ ನಾಳೆ ಈಸಿ ಆಗುತ್ತೆ ಅಂದ್ಬಿಟ್ಟು ಇವಾಗ ದೇವ್ರ ಸಾಮಾನೆಲ್ಲ ತೊಳೆದಿಟ್ಕೊತಾ ಇದ್ದೀನಿ. ನಮ್ಮ ಮನೆಯಲ್ಲಿ ನಾನು ದೇವ್ರ ಪೂಜೆಗೆ ಅಂತ ಎಲ್ಲ ಸಿಲ್ವರ್ ಐಟಮ್ಸ್ನೇ ಯೂಸ್ ಮಾಡೋದ್ರಿಂದ ನಾನು ಇದಕ್ಕೆ ಯಾವುದೇ ರೀತಿ ಕೆಮಿಕಲ್ನ ಯೂಸ್ ಮಾಡಿ ವಾಶ್ ಮಾಡೋದಿಲ್ಲ. ನಾನು ಕೋಲ್ಗೇಟ್ ಪೌಡರ್ ಅಥವಾ ಹುಣಸೆಹಣ್ಣನ್ನು ಯೂಸ್ ಮಾಡಿಕೊಂಡು ವಾಶ್ ಮಾಡ್ತೀನಿ. ಅದೇ ರೀತಿ ಇವತ್ತು ಕೋಲ್ಗೇಟ್ ಪೌಡ್ರಿಂದ ಈ ಪೂಜೆ ಸಾಮಾನೆಲ್ಲ ವಾಶ್ ಮಾಡ್ಕೊಂಡು ಇಟ್ಕೊಂಡೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸ್ವಲ್ಪನೂ ಅದರಲ್ಲಿ ಕೊಳೆ ಇಲ್ಲ, ಅಷ್ಟು ನೀಟಾಗಿ ಹೋಗಿದೆ. ಯಾವುದೇ ರೀತಿ ಆಯಿಲ್ದು ಜಿಡ್ಡು ಏನೂ ಉಳ್ಕೊಳ್ಳಲ್ಲ, ಅಷ್ಟು ನೀಟಾಗಿ ಹೋಗುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ಬರೀ ಸಿಲ್ವರ್ ಐಟಮ್ಸ್ ಅಂತೇನಿಲ್ಲ, ಹಿತ್ತಾಳೆ ತಾಮ್ರ ಯಾವುದಕ್ಕಾದ್ರೂ ನೀವು ಕೋಲ್ಗೇಟ್ ಪೌಡರ್ನ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಬೋದು. ನಂತರ ನಾನು ಕಳಶಕ್ಕೆ ಬೇಕಾಗಿರುವಂಥ ಐಟಮ್ಸ್ನೆಲ್ಲ ರೆಡಿ ಮಾಡ್ಕೊತಿದ್ದೀನಿ. ಅಂದರೆ ಕಳಶಕ್ಕೆ ಕಟ್ಟೋದಕ್ಕೆ ನಾನು ಅರಿಶಿನದ ದಾರ ಮತ್ತು ಕೊಂಬನ್ನು ಜೊತೆಗೆ ತೆಂಗಿನಕಾಯಿನೂ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಂಡು, ಅಂದರೆ ಅದ್ರ ಮೇಲಿರೋ ನಾರನ್ನೆಲ್ಲ ತೆಗೆದುಬಿಟ್ಟು ಅದನ್ನು ನೀಟಾಗಿ ವಾಶ್ ಮಾಡಿ ನಂತರ ನಾನು ಅರಿಶಿನ ಹಚ್ಕೊತಾ ಇದ್ದೀನಿ. ಅದೇ ರೀತಿ ಒಂದು ಪೇಪರ್ ಕಟ್ಟಿಂಗಲ್ಲಿ ನಾನು ಕುಂಕುಮ ಇಡೋದಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೆ. ಅದು ನಾನು ರೆಡಿ ಮಾಡಿದಾಗ ಚೆನ್ನಾಗಿ ಬಂದಿರಲಿಲ್ಲ, ಸೊ ನನ್ನ ಹಸ್ಬೆಂಡ್ ರೆಡಿ ಮಾಡಿಕೊಟ್ರು. ತುಂಬ ಚೆನ್ನಾಗಿ ಬಂತು. ಕಾಯಿಗೆ ಕುಂಕುಮ ಇಟ್ಟರೆ ಎಷ್ಟು ನೀಟಾಗಿ ಕಾಣಿಸ್ತಿದೆ ನೋಡ್ತಿರ್ಬೋದು ನೀವು. ಅದು ಕೂಡ ರೆಡಿ ಮಾಡಿ ಇಟ್ಕೊಂಡು ನಂತರ ನಾನು ಫೋಟೋ ಮತ್ತು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಫಸ್ಟಿಗೆ ನಾನು ಫೋಟೋಗೆ ನಾಮ ಯೂಸ್ ಮಾಡ್ತೀನಿ. ನಾಮ ಅಂದರೆ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ, ವಿಭೂತಿ ಥರನೇ ಇರುತ್ತೆ. ನಮ್ಮ ಅತ್ತೆ ಮನೆಯಲ್ಲಿ ನಮ್ಮ ಅತ್ತೆ, ನಾನು ಅವ್ರನ್ನ ಅಮ್ಮ ಅಂತೀನಿ, ನಮ್ಮಮ್ಮ ಇದನ್ನೇ ಯೂಸ್ ಮಾಡೋದು. ಸೊ ಹಾಗಾಗಿ ನಾವು ನಾಮ ಯೂಸ್ ಮಾಡಿಕೊಂಡು ಬೊಟ್ಟನ್ನಿಡ್ತೀವಿ. ಫಸ್ಟು ನಾನು ದೇವ್ರ ಮನೆ ಹೊರಗಡೆ ಒಳಗೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಫೋಟೋನೂ ಕೂಡ ಕ್ಲೀನ್ ಮಾಡಿಕೊಂಡು ನಂತರ ನಾನು ನಾಮ ಇಟ್ಟು ಅದ್ರ ಮೇಲೆ ಕುಂಕುಮನ ಇಟ್ಕೊಳ್ತಾ ಇದ್ದೀನಿ. ನಾಮ ಇಟ್ಟು ಕುಂಕುಮನ ಇಡೋದ್ರಿಂದ ಕುಂಕುಮ ತುಂಬ ದಿನ ಇರುತ್ತೆ ಫೋಟೋದಲ್ಲಿ, ಬೇಗ ಹೋಗೋದಿಲ್ಲ, ಜೊತೆಗೆ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದಿಷ್ಟು ಮಾಡೋ ಅಷ್ಟರಲ್ಲಿ ನನಗೆ ನೈಟು 10:30 ಆಯಿತು. ಸೊ ಹಾಗಾಗಿ ನಾನು ಮತ್ತೇನು ಕೆಲಸ ಮಾಡ್ಕೊಂಡಿಲ್ಲ, ಊಟ ಮಾಡಿ ಮಲ್ಕೊಂಡೆ. ಯಾಕಂದರೆ ಕೆಲ್ಸಕ್ಕೆ ಹೋಗಿ ಬಂದು ತುಂಬಾ ಟಯರ್ಡ್ ಆಗಿತ್ತು. ಸೊ ಹಾಗಾಗಿ ಊಟ ಮಾಡಿ ಮಲಗಿಬಿಟ್ಟೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ 6 o'clock ಎದ್ದು ನಾನು ಒಡೆಗೆ ಕಡಲೆಬೇಳೆ ಪಾಯಸ ಮಾಡೋಣ ಅಂದ್ಬಿಟ್ಟು ಅಕ್ಕಿ ನಾನು ಕಳಶದ ಅಕ್ಕಿನ ಅಂದರೆ ಹಳೆ ಅಂದರೆ ಫಸ್ಟು ಹಾಕಿ ಇಟ್ಟಿದ್ದಲ್ವ ಕಳಶಕ್ಕೆ, ಆ ಅಕ್ಕಿನ ಯೂಸ್ ಮಾಡಿಕೊಂಡು ಪ್ರಸಾದಕ್ಕೂ ಆಗುತ್ತೆ ಅಂತ ಅಕ್ಕಿ ಪಾಯಸ ಮಾಡೋಣ ಅಂತ ಅಕ್ಕಿನೂ ಕೂಡ ನೆನೆಸಿಟ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಕೋಸಂಬರಿ ಕೂಡ ಮಾಡೋಣ ಅಂತ ಸ್ವಲ್ಪ ಹೆಸರು ಬೇಳೆ ಹಾಗೆ ಕಡಲೆ ಉಸ್ಲಿಗೆ ಸ್ವಲ್ಪ ಕಾಬೂಲ್ ಕಡಲೆನ ನೆನೆಸಿಟ್ಕೊಂಡಿದ್ದೀನಿ. ಅದಿಷ್ಟನ್ನು ನೆನೆಸ್ಬಿಟ್ಟು ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾರ್ಮಲಾಗಿ ರಂಗೋಲಿ ಎಲ್ಲ ನಮ್ಮ ಎದುರುಗಡೆ ಮನೆ ಆಂಟಿ ಹಾಕಿದ್ರು, ತುಂಬ ಚೆನ್ನಾಗಿ ಹಾಕಿದ್ರು. ಅದಕ್ಕೆ ನಾನು ಇಲ್ಲೊಂದು ಕ್ಲಿಪ್ಪಿಂಗ್ಸ್ನ ಅದನ್ನು ಆ್ಯಡ್ ಮಾಡಿದ್ದೀನಿ. ಮನೆ ಕ್ಲೀನ್ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕಿದ ನಂತರ ನಾನು ಫ್ರೆಶ್ ಅಪ್ ಆಗಿ ನಂತರ ನಾನಿಲ್ಲಿ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ದೇವ್ರ ಫೋಟೋಗೆಲ್ಲ ಹೂನ ಹಾಕ್ಕೊಂಡೆ, ನಂತರ ನಾನಿಲ್ಲಿ ಕಳಶ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕಳಶ ರೆಡಿ ಮಾಡೋದಕ್ಕೂ ಮುಂಚೆ ನಾನು ಹೇಳ್ತಿದ್ದೀನಿ, ನಾನು ಲಕ್ಷ್ಮಿನ ಕೂರಿಸ್ತಾ ಇಲ್ಲ, ಸಿಂಪಲಾಗಿ ನಾನು ರೆಗ್ಯುಲರಾಗಿ ಏನು ಪೂಜೆ ಮಾಡ್ಕೊಳ್ತೀನೋ ಅದೇ ರೀತಿ ಪೂಜೆ ಮಾಡ್ತಿದ್ದೀನಿ. ಅಂದರೆ ನಾನು ನಾರ್ಮಲಾಗಿ ಪ್ರತಿದಿನ ಕಳಶ ಇಟ್ಟಿರ್ತೀನಿ ಮನೆಯಲ್ಲಿ, ಅದೇ ರೀತಿ ಇವತ್ತೂ ಕೂಡ ಕಳಶ ಇಟ್ಟು ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಒಂದು ಸೀರೆ ಜೊತೆಗೆ ಮಡ್ಲಕ್ಕಿಗೆ ಬೇಕಾಗಿರುವಂಥ ಹೂ, ಬಳೆ, ಬಾಳೆಹಣ್ಣು, ಎಲೆ, ಅಡಿಕೆ
ಬೆಲ್ಲ, ಕೊಬ್ಬರಿ, ಅರಿಶಿನ, ಕುಂಕುಮ, ಅಕ್ಕಿ ಇದಿಷ್ಟನ್ನು ಮಡ್ಲಕ್ಕಿಗೆ ಇಟ್ಬಿಟ್ಟು ಇದ್ರ ಜೊತೆಗೆ ಸ್ವಲ್ಪ ಫ್ರೂಟ್ಸ್ನು ಕೂಡ ಇಟ್ಕೊಂಡು ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಒಂದು ವಿಶೇಷ ಏನಂತಂದರೆ ಲಕ್ಷ್ಮೀ ಹಬ್ಬ ಅಲ್ವಾ, ಹಾಗಾಗಿ ನಾನು 2 ಕಮಲ ಹೂವು ಕೂಡ ತಂದಿದ್ದೆ, ಅದನ್ನು ಕೂಡ ಇಟ್ಟಿದ್ದೀನಿ. ಹಾಗೆ ಕಳಶಕ್ಕೆ ಒಂದು ನಂದು ನೆಕ್ಲೆಸ್ ಕೂಡ ಹಾಕಿದ್ದೀನಿ. ಯಾವುದೇ ಒಡವೆನ ಹಾಕೋಕ್ಕೂ ಮುಂಚೆ ಅದನ್ನು ತೊಳೆದು ಹಾಕಿ, ಯಾಕಂದರೆ ನಾವು ಹಾಕ್ಕೊಂಡಿರ್ತೀವಲ್ವ, ಸೊ ಹಾಗಾಗಿ ಅದನ್ನು ತೊಳೆದ್ಬಿಟ್ಟು ಹಾಕಿದ್ದೀನಿ ನಾನಿಲ್ಲಿ. ನಂತರ ನಾನಿಲ್ಲಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಪೂಜೆ ನಿಜ ಎಷ್ಟು ಚೆನ್ನಾಗಾಯಿತು ಅಂದರೆ ತುಂಬಾ ಖುಷಿಯಾಯಿತು. ಈ ಪೂಜೆಗೂ ಮುಂಚೆನೇ ಪ್ರಸಾದ ಮಾಡ್ಕೊಂಡಿದ್ರೆ ಇನ್ನೂ ಖುಷಿ ಆಗ್ತಾಯಿತ್ತು. ನನಗೆ ಟೈಮ್ ಸಾಕಾಗಿಲ್ಲ, ಸೊ ಹಾಗಾಗಿ ಫಸ್ಟು ಪೂಜೆ ಮುಗಿಸ್ಕೊಂಬಿಡೋಣ. ಯಾಕಂದರೆ ಎಲ್ಲರೂ ಹೇಳ್ತಾರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ. ಸೊ ಹಾಗಾಗಿ ಪೂಜೆ ಮಾಡ್ಕೊಳ್ಳೋಣ, ಆಮೇಲೆ ಪ್ರಸಾದ ಎಲ್ಲ ಮಾಡಿ ಇಟ್ಟರೆ ಆಯಿತು ಅಂದ್ಬಿಟ್ಟು ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ನಮ್ಮನೆ ದೇವರು ಲಕ್ಷ್ಮೀ ದೇವಿನೇ, ಸೊ ಹಾಗಾಗಿ ನನಗೆ ಪೂಜೆ ಮಾಡೋದಕ್ಕೆ ತುಂಬಾ ಖುಷಿಯಾಗುತ್ತೆ. ಎಕ್ಸ್ಪೆಷಲಿ ಕಳಶನ ರೆಡಿ ಮಾಡಿ ಕಳಶಕ್ಕೆ ಪೂಜೆ ಮಾಡಬೇಕಂದ್ರೆ ತುಂಬಾ ಖುಷಿಯಾಗುತ್ತೆ. ಇವತ್ತಂತೂ ತುಂಬ ಖುಷಿ ಆಯಿತು, ಅಷ್ಟು ಚೆನ್ನಾಗಿ ಪೂಜೆ ಆಯಿತು. ನಾನು ಆಗಲೇ ಹೇಳ್ದಾಗೆ ನಮ್ಮ ಮನೆ ದೇವರು ಲಕ್ಷ್ಮಿ ಮತ್ತು ವೆಂಕಟೇಶ್ವರ. ಸೊ ನಾವು ಲಕ್ಷ್ಮಿ ಮತ್ತು ವೆಂಕಟೇಶ್ವರ ದೇವರನ್ನು ಯಾವ ರೀತಿ ಅಲಂಕಾರ ಮಾಡ್ತೀವೋ ಅದೇ ರೀತಿ ನಾವು ಕೂಡ ಅಲಂಕಾರ ಮಾಡಿಕೊಂಡು ಪೂಜೆ ಮಾಡೋದ್ರಿಂದ ದೇವರಿಗೆ ತುಂಬಾ ಇಷ್ಟ ಆಗುತ್ತಂತೆ. ನಮ್ಮ ಮನೆಯಲ್ಲಿ ದೊಡ್ಡವರು ಹೇಳ್ತಿರ್ತಾರೆ. ಹಾಗಾಗಿ ನಾನು ಕೂಡ ಸಿಂಪಲ್ಲಾಗಿ ರೆಡಿ ಆಗಿ ಪೂಜೆ ಮಾಡಿಕೊಂಡೆ. ನಂತರ ನಾನು ಪ್ರಸಾದಕ್ಕೆ ರೆಡಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ನಾನಿಲ್ಲಿ ಫಸ್ಟಿಗೆ ಕಡಲೆಬೇಳೆ ಮಸಾಲೆ ವಡೆಗೆ ಬೇಕಾಗಿರೋ ಅಂಥ ಐಟಮ್ಸ್ನೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಅದನ್ನು ತೆಗೆದಿಟ್ಕೊಂಡು, ಆನಂತರ ಲಕ್ಷ್ಮೀ ದೇವಿಗೆ ಇಷ್ಟ ಆಗಿರೋವಂಥ ಪುಳಿಯೋಗರೆನೂ ಕೂಡ ಮಾಡ್ಕೊಂಡಿದ್ದೀನಿ. ಪುಳಿಯೋಗರೆ ಜೊತೆಗೆ ನಾನು ಕಳಶಕ್ಕೆ ಅಕ್ಕಿ ಮತ್ತು ತೆಂಗಿನಕಾಯಿ ಇಟ್ಟಿದ್ದೆ ಅಲ್ವಾ, ಅದನ್ನು ಉಪಯೋಗಿಸ್ಕೊಂಡು ನೈವೇದ್ಯಕ್ಕೆ ಅಕ್ಕಿ ಪಾಯಸನ ಸ್ವೀಟಾಗಿ ಮಾಡ್ಕೊಂಡಿದ್ದೀನಿ. ನಾನು ಸ್ವಲ್ಪ ಪಾಯಸನ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ನಮ್ಮೂರಲ್ಲಿ ದೇವಸ್ಥಾನದಲ್ಲಿ ಸಿಹಿಯನ್ನ ಅಂತ ಕೊಡ್ತಿದ್ರು, ಅಕ್ಕಿನಲ್ಲಿ ಮಾಡ್ತಿದ್ರು. ಅದನ್ನು ತುಂಬಾ ಟೇಸ್ಟಿಯಾಗಿರ್ತಿತ್ತು, ಅದು ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಕಡಲೆಬೇಳೆ ಹಾಕಿ ಅದನ್ನೇ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಕೋಸಂಬರಿ, ಹಾಗೆ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ವಡೆಗೆ, ಅದನ್ನು ಕೂಡ ಸುಟ್ಕೊಂಡು ನಾನು ಪ್ರಸಾದಕ್ಕೆ ಅಂತ ಇಟ್ಕೊತಿದ್ದೀನಿ. ನಾನು ಕಡಲೆ ಉಸ್ಲಿ ಮಾಡೋದಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಅದನ್ನು ಮಧ್ಯಾಹ್ನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದಿಷ್ಟನ್ನು ನೈವೇದ್ಯಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇದು ಮೊದಲನೇ ಸಾರಿ ನಾನು ಇಷ್ಟು ತಾಳ್ಮೆಯಿಂದ ಆರಾಮಾಗಿ ದೇವ್ರ ಪೂಜೆನ ಮಾಡಿರೋದು. ಯಾಕಂದರೆ ಕಳೆದ ಸಾರಿ ನಾನು ಕೆಲಸಕ್ಕೆ ದೂರ ಟ್ರಾವೆಲ್ ಮಾಡಬೇಕಿತ್ತು, ಸೊ ಹಾಗಾಗಿ ಅರ್ಜೆಂಟಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟೋಗ್ಬಿಡ್ತಿದ್ದೆ. ಇವತ್ತು ನಾನು ವರ್ಕ್ ಫ್ರಮ್ ಹೋಮ್ ತೊಗೊಂಡಿದ್ದೆ, ಸೊ ಹಾಗಾಗಿ ಟೈಮ್ ಇತ್ತು ಅಂದ್ಬಿಟ್ಟು ನಾನು ನಿಧಾನವಾಗಿ ಎಲ್ಲನೂ ಮಾಡಿದೆ. ಇವತ್ತು ಎಷ್ಟು ಖುಷಿ ಆಯಿತು ಅಂದರೆ ದೇವ್ರ ಪೂಜೆ ಕೂಡ ತುಂಬ ಚೆನ್ನಾಗಾಯಿತು. ನೈವೇದ್ಯಕ್ಕೆ ಮಾಡಿರೋವಂಥ ಎಲ್ಲ ಪ್ರಸಾದನೂ ತುಂಬ ಚೆನ್ನಾಗಾಗಿತ್ತು. ನಾನು ಕೆಲವೊಮ್ಮೆ ಅಡುಗೆ ಮಾಡಬೇಕಾದ್ರೆ ಟೇಸ್ಟ್ ನೋಡಿಕೊಂಡು ಅಡುಗೆ ಮಾಡ್ತೀನಿ. ಇವತ್ತು ದೇವ್ರ ನೈವೇದ್ಯಕ್ಕೆ ಇಡಬೇಕಲ್ವ ಅಂದ್ಬಿಟ್ಟು ಟೇಸ್ಟ್ ಕೂಡ ನೋಡಿಲ್ಲ, ಒಂದು ಸಾಲ್ಟ್ ಖಾರ ಏನಾಗಿದೆ ಅಂತ ನೋಡಿಲ್ಲ. ಬಟ್ ಪ್ರತಿಯೊಂದು ಐಟಮ್ಸು ತುಂಬಾ ಟೇಸ್ಟಿಯಾಗಿ ಪರ್ಫೆಕ್ಟಾಗಿ ಆಗಿತ್ತು. ಅದು ಏನಂತ ಗೊತ್ತಿಲ್ಲ, ಪ್ರಸಾದಕ್ಕೆ ಅಂತ ಮಾಡಿದ್ದಕ್ಕೆ ಅಂತ ಇರ್ಬೋದು, ಗೊತ್ತಿಲ್ಲ. ತುಂಬ ಚೆನ್ನಾಗಾಗಿತ್ತು. ದೇವ್ರ ಮುಂದೆ ಕೂತ್ಕೊಂಡ್ರೆ ದೇವ್ರನ್ನ ಎಷ್ಟು ನೋಡಿದ್ರೂ ಸಮಾಧಾನನೇ ಆಗ್ತಿಲ್ಲ, ಅಷ್ಟು ನೋಡ್ತಾನೆ ಇರಬೇಕು ಅಂತ ಫೀಲ್ ಆಗ್ತಿತ್ತು. ಇದೆಲ್ಲ ಮುಗಿದ್ಮೇಲೆ ನಾವು ಕೂಡ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು, ನನಗೆ ಸ್ವಲ್ಪ ವರ್ಕ್ ಇತ್ತು, ಸೊ ಹಾಗಾಗಿ ವರ್ಕ್ ಕಂಟಿನ್ಯೂ ಮಾಡ್ಕೊಳ್ಳೋಣ ಅಂತ ನಾನು ನನ್ನ ವರ್ಕ್ನ ಮಾಡಿಕೊಂಡೆ. ಮತ್ತು ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡೋ ಅವಶ್ಯಕತೆ ಇರಲಿಲ್ಲ, ಯಾಕಂದರೆ ನಮ್ಮ ಹಸ್ಬೆಂಡ್ಗೆ ಪುಳಿಯೋಗರೆ ಅಂದರೆ ತುಂಬ ಇಷ್ಟ. ಅವ್ರಿಗೆ ಮಧ್ಯಾಹ್ನ ನಾನು ಅದೇ ತಿನ್ಕೊತೀನಮ್ಮ ಅಂದರು, ಸೊ ಹಾಗಾಗಿ ಏನೂ ಮಾಡ್ಕೊಂಡಿಲ್ಲ. ಮತ್ತು ಸಂಜೆ ನಾವು ನನ್ನ ಸಿಸ್ಟರ್ ಮನೆಗೆ ಹೋಗೋಣ ಅಂತ ರೆಡಿ ಆದ್ವಿ. ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿ ಒಂದು 5 ನಿಮಿಷ ನಾವು ಟ್ರಾವೆಲ್ ಮಾಡಿದ್ವಿ ಅನಿಸುತ್ತೆ ಗಾಡಿನಲ್ಲಿ. ಮಳೆ ಸ್ಟಾರ್ಟ್ ಆಯಿತು, ಸೊ ನನ್ನ ಸಿಸ್ಟರ್ ಮನೆಗೆ ಹೋಗೋದನ್ನು ನಾವು ಕ್ಯಾನ್ಸಲ್ ಮಾಡಿದ್ವಿ. ಯಾಕಂದರೆ ತುಂಬ ಹೆವಿ ರೈನ್ ಬಂತು. ಅವಳಿಗೆ ಕನ್ವಿನ್ಸ್ ಮಾಡಿದ್ವಿ ನಾಳೆ ಅಥವಾ ನಾಳಿದ್ದು ಬರ್ತೀವಿ, ಯಾಕಂದರೆ ನಮ್ಮಿಬ್ರಿಗೂ ರಜೆ ಇದೆ, ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಸ್ಯಾಟರ್ಡೆ ಸಂಡೇ, 2ರಲ್ಲಿ 1 ದಿನ ಬರ್ತೀವಮ್ಮ ಅಂತ ಹೇಗೋ ಕನ್ವಿನ್ಸ್ ಮಾಡಿ ಮನೆಗೆ ವಾಪಸ್ ಬಂದೆ. ಸೊ ಮನೆಗೆ ಬಂದಮೇಲೆ ನಾನು ಇದೇ ಫಸ್ಟ್ ಟೈಮ್ ಹಬ್ಬಕ್ಕೆ ಅಂತ ಸ್ಯಾರಿ ಹಾಕ್ಕೊಂಡಿರೋದು. ನಮ್ಮ ಮನೇಲಿ ಯಾವುದೇ ಹಬ್ಬ ಮಾಡಿದ್ರು ನಾನು ಸ್ಯಾರಿನ ವೇರ್ ಮಾಡಲ್ಲ. ಸೊ ನನ್ನ ಹಸ್ಬೆಂಡ್ ಇವತ್ತು ಚೆನ್ನಾಗಿ ಕಾಣ್ತಿದ್ಯಾ, ಫೋಟೋಸ್ ತೊಗೊಡ್ತೀನಿ ಅಂದ್ಬಿಟ್ಟು ಕೆಲವೊಂದು ಫೋಟೋಸ್ ಜೊತೆಗೆ ವೀಡಿಯೋಸ್ ಕೂಡ ಮಾಡಿಕೊಟ್ರು. ಆನಂತರ ನಾನು ಫ್ರೆಶ್ ಅಪ್ ಆಗಿ ಮತ್ತೆ ಸಂಜೆ 6 ಗಂಟೆ ಆಗಿದ್ದರಿಂದ ಪೂಜೆನೂ ಕೂಡ ಮಾಡಿಕೊಂಡೆ. ಯಾಕಂದರೆ ಇವಾಗ ಅರಿಶಿನ ಕುಂಕುಮ ತೊಗೊಳ್ಳೋದಕ್ಕೆ ಜೊತೆಗೆ ಕರೆಯೋದಕ್ಕೆ ಬರೋರು ಬರ್ತಾರೆ, ಅದಕ್ಕೂ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಆನಂತರ ನಾನು ಇಲ್ಲಿ ಅರಿಶಿನ ಕುಂಕುಮ ಕೊಡೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಮ್ಮನೆಗೆ ಯಾರೆಲ್ಲ ಅರಿಶಿನ ಕುಂಕುಮ ತೊಗೊಳ್ಳೋದಕ್ಕೆ ಜೊತೆಗೆ ನನ್ನನ್ನು ಕರೆಯೋದಕ್ಕೆ ಬಂದಿದ್ರೋ ಅವರೆಲ್ಲರ ಮನೆಗೂ ನಾನು ಕೂಡ ಹೋಗಿ ಅರಿಶಿನ ಕುಂಕುಮ ತೊಗೊಂಡು ಬಂದೆ. ಇದಾಗಿತ್ತು ಇವತ್ತಿನ ನಮ್ಮನೆಯ ಸಿಂಪಲ್ ಆಗಿರುವಂಥ ವರಮಹಾಲಕ್ಷ್ಮಿ
ಪೂಜೆ. ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ವಿಡಿಯೋನ ಶೇರ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.